ಯಾವುದೇ ಹೋರಾಟಗಳಿದಾವೆ ಅಂದ್ರೆ ಅದು ನಮ್ಮ ವಿರುದ್ಧ ಇದೆ ಅಂತ ನಾವು ಭಾವಿಸಬಾರದು. ಪ್ರತಿ ಹೋರಾಟಕ್ಕೆ ಒಂದು ಕಾರಣ ಇರುತ್ತೆ. ಆ ಕಾರಣವನ್ನು ನಾವು ಅರ್ಥ ಮಾಡಿಕೊಂಡಿದ ನಂತರ ಅವರ ಜೊತೆ ಸಾಂತ್ವನವನ್ನು ನಾವು ವ್ಯಕ್ತಪಡಿಸಬೇಕು. ಆಮೇಲೆ ಪರಿಹಾರದ ಬಗ್ಗೆ ಯೋಚನೆ ಮಾಡಬೇಕು. ಯಾರು ತ್ರಾಸಲ್ಲಿರ್ತಾರೆ ಅವರವರ ತ್ರಾಸ ಬಗ್ಗೆ ಯೋಚನೆ ಮಾಡ್ತಾರೆ. ಆದರೆ ನಾವು ಅಧಿಕಾರಿಗಳಾಗಿ ಆ ತ್ರಾಸ ಏನಿದೆ, ಯಾಕೆ ಆಗ್ತಾ ಇದೆ, ಅದನ್ನು ಮೀರಿ ಅದರ ಪರಿಹಾರದ ಬಗ್ಗೆ ನಾವು ಯೋಚನೆ ಮಾಡಬೇಕು. ಅಷ್ಟು ದೊಡ್ಡ ಜವಾಬ್ದಾರಿ ನಮ್ಮ ಸಂವಿಧಾನ ನಮಗೆ ನೀಡಿದೆ. ಅದೇ ಸಂವಿಧಾನ ನಮಗೆ ಅಷ್ಟೇ ಶಕ್ತಿ ಬಲವನ್ನು ನೀಡಿದೆ. ಆ ಶಕ್ತಿ ಬಲವನ್ನು ಇಡೀ ಕಾರ್ಯಾಂಗ ನಾವು ಉಪಯೋಗ ಮಾಡಿಕೊಂಡು ಜನಸಾಮಾನ್ಯರಿಗೆ ಒಳ್ಳೆಯದಾಗಲಿ ಅಂತ ಕೆಲಸ ಮಾಡುತ್ತಾ ಒಂದೊಂದು ಹೆಜ್ಜೆ ಮುಂದೆ ಹಾಕ್ತಾ ಹೋಗೋಣ. ನನ್ನ ಜೊತೆ ತಾವೆಲ್ಲರೂ ಒಂದಾಗಿ ಹಿಂದಿನ 2.5 ವರ್ಷದಿಂದ ಕೆಲಸ ಮಾಡ್ತಾ ಬಂದಿದ್ದೀರಾ. ಮುಂದಿನ ದಿನಮಾನಗಳಲ್ಲಿ ತಾವು ನನ್ನ ಜೊತೆ ಕೈ ಜೋಡಿಸಿ ಕೆಲಸ ಮಾಡ್ತಿರಂತ ನನಗೆ ಪೂರ್ತಿ ನಂಬಿಕೆ ಇದೆ. ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೂ ನಾನು ಧನ್ಯವಾದಗಳು ಹೇಳಬೇಕು. ಯಾವುದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಅವರ ಸ್ಥಾನಮಾನವನ್ನು ಯಾವಾಗಲೂ ಅವರು ರೆಸ್ಪೆಕ್ಟ್ ಮಾಡಿದ್ದಾರೆ. ಸಿವಿಲ್ ಅಥಾರಿಟೀಸ್ ಹಾಗೂ ಸಾರ್ವಜನಿಕರ ಮಧ್ಯೆ ಅವರು ಯಾವಾಗಲೂ ಒಂದು ಫೆವಿಕಾಲ್ ತರ ಬಂದು ಅವರು ನಿಂತ್ಕೊಂಡಿದ್ದಾರೆ. ಯಾವುದೇ ಹೋರಾಟ ಇರಲಿ, ಇಲ್ಲಿ ಫ್ರೀಡಮ್ ಪಾರ್ಕ್ ಮಾಡಿದ್ದೀವಿ. ಯಾಕೆ ಮಾಡಿದ್ದೀವಿ ಅಂದ್ರೆ ಜಿಲ್ಲಾಧಿಕಾರಿ ಕಚೇರಿ ಇಷ್ಟು ಚೆನ್ನಾಗಿದೆ, ಹಲವಿಡಿ ಶಾಸನ ಇದೆ. ಈ ಒಂದು ಸ್ಥಾನ ಯಾಕೆ ನಾವು ಸೃಷ್ಟಿ ಮಾಡಿದ್ದೀವಿ ಅಂದ್ರೆ ನಾವು ಹೋರಾಟಕ್ಕೆ ವಿರುದ್ಧ ಇಲ್ಲ ಅಂತ ತೋರಿಸಲಿಕ್ಕೆ ಈ ಸ್ಥಾನವನ್ನು ನಾವು ರೆಡಿ ಮಾಡಿ. ಜಿಲ್ಲಾಧಿಕಾರಿ ಕಚೇರಿ ಪ್ರತಿ ಒಬ್ಬರಿಗೆ ಸದಾ ಆಹ್ವಾನಿಸುತ್ತದೆ. It is open for every citizen of this district. You may come to praise us, you may have a grouse, but we will always stand with you no matter what. ಇಷ್ಟು ಹೇಳುತ್ತಾ ತಮ್ಮೆಲ್ಲರಿಗೂ ಈ ಸುಂದರ ದೇಶ, ನನ್ನಂತ ಒಬ್ಬ ವ್ಯಕ್ತಿಗೆ IAS ಆಗುವ ಅವಕಾಶ ನೀಡಿರುವಂತ ಈ ಅದ್ಭುತ ದೇಶ, ಈ ದೇಶಕ್ಕೆ ನಾವು ಸಲಾಂ ಹೇಳುತ್ತಾ, ನಮಸ್ಕಾರಗಳು ಹೇಳುತ್ತಾ, ಮಗದೊಮ್ಮೆ ಭಾರತದ 80ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಶುಭಾಶಯಗಳು ತಮ್ಮೆಲ್ಲರಿಗೆ ಕೋರುತ್ತಾ, ತಮ್ಮೆಲ್ಲರ ದೇವರು ಒಳ್ಳೇದು ಮಾಡಲಿ ಅಂತ ಭಾವಿಸುತ್ತಾ, ಪ್ರಾರ್ಥನೆ ಮಾಡುತ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಸ್ಪೆಷಲ್ ಥ್ಯಾಂಕ್ಸ್ ಟು ADC ವಿಜಯ್ ಕುಮಾರ್. ಥ್ಯಾಂಕ್ ಯು.